ಕ್ಷಣಚಿತ್ತಮ ಕ್ಷಣಪಿತ್ತಮ ಅನ್ನೋ ಹಾಗೆ ಕ್ಷಣ ಕ್ಷಣಕ್ಕೂ ಕಾವೇರುತ್ತಿದೆ ಉಪಕದನದ ಕಣ. ಬೈ ಎಲೆಕ್ಷನ್ನಲ್ಲಿ ಕೈಗೆ ತಪ್ಪದ ಬಂಡಾಯದ ಬಿಸಿ. ಕ್ಷಣ ಕ್ಷಣಕ್ಕೂ ಕಾವೇರುತ್ತಿದೆ ಬೈ ಎಲೆಕ್ಷನ್ ಕಣ. ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿಗೆ ತಪ್ಪದ ಬಂಡಾಯದ ಬಿಸಿ. ಕೈ ಕಮಾಂಡ್ಗೆ ಬಗ್ಗದ ಬಂಡಾಯ ಅಭ್ಯರ್ಥಿಗಳು, ಬಿಸಿ ತಲೆಯ ಬಂಡಾಯ ಕಾಂಗ್ರೆಸ್ಸಿಗೆ ಕಗ್ಗಂಟಾಗಿದೆ. ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ಸ್ಪಷ್ಟ ನಕಾರ. ಬಂಡಾಯ ಶಮನಕ್ಕೆ ಕೈ ನಾಯಕರ ಹರಸಾಹಸ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಕಾವೇರ್ತಾ ಇರತಕ್ಕಂಥ ಉಪಕದನದ ಕಣ. ಇನ್ನು ಬಂಡಾಯ ಎದ್ದಿರ್ತಕ್ಕಂತಹ ಬಿಸಿ ತಲೆಗಳನ್ನು ಹೆಂಗ್ ಕನ್ವಿನ್ಸ್ ಮಾಡೋದು ಅರ್ಥ ಆಗ್ತಾ ಇಲ್ಲ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ಸಿನಲ್ಲಿದ್ದ ಪಳಗಿದ ರಾಜಕಾರಣಿಗಳಿಂದಲೂ ಕೂಡ ಕೆಲ ಅಸ್ತ್ರಗಳನ್ನು ಪ್ರಯೋಗ ಮಾಡಲಾಯಿತು. ಅಲ್ಲಿನ ಬಂಡಾಯ ಅಭ್ಯರ್ಥಿಗಳನ್ನು ಹೆಂಗೆ ಮನವೊಲಿಸೋದು ಅನ್ನೋದು. ಅವರಿಂದಲೂ ಕೂಡ BZ ಜಮೀರ್ ಅಹ್ಮದ್ ರಂತಹ ಪಳಗಿದ ರಾಜಕಾರಣಿ ಪ್ರಯತ್ನ ಪಟ್ಟರೂ ಕೂಡ ಅದೇ ಸಮುದಾಯದ ಪಳಗಿದ ರಾಜಕಾರಣಿ ಜಮೀರ್ ಅಹ್ಮದ್ ಖಾನ್ ರವರ ಭರವಸೆಯ ಮಾತುಗಳನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಬಂಡಾಯ ಅಭ್ಯರ್ಥಿಗಳು. ಕಾಂಗ್ರೆಸ್ಸಿನ ಅತಿ ದೊಡ್ಡ ಎಡವಟ್ಟಿದು ಅನ್ನೋ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸಮಯ ಮಿಂಚೋಯಿತು, ಕಾಲ ಮಿಂಚೋಯಿತು. ಇನ್ನು ಯೋಚನೆ ಮಾಡೋದಕ್ಕೂ ಕೂಡ ನಾವು ಸಮಯಾವಕಾಶವನ್ನು ಕೊಡೋದಿಲ್ಲ. ಒಬ್ಬ ವ್ಯಕ್ತಿಗೆ ಮಾಡಿರ್ತಕ್ಕಂತಹ ಅನ್ಯಾಯ ಅಲ್ಲ ಇದು. ಇಡೀ ಕಮ್ಯುನಿಟಿಗೆ, ಒಂದು ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿ ಕಮ್ಯುನಿಟಿ ಅಂತಾನೆ ಕರೆಸಿಕೊಳ್ಳುವ, ಅತ್ಯಂತ ನಿರ್ಣಾಯಕ ಕಮ್ಯುನಿಟಿ ಅಂತ ಕರೆಸಿಕೊಳ್ಳುವ, 35% ಆ ಸಮುದಾಯದ ವೋಟರ್ಸ್ಗಳಿರ್ತಕ್ಕಂತಹ ಕಮ್ಯುನಿಟಿ, ಆ ಕಮ್ಯುನಿಟಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ಕಾಂಗ್ರೆಸ್ ಎಡವಟ್ಟು ಮಾಡಿಕೊಳ್ತಾ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗಿದ್ದ ಸಮಯ ಮಿಂಚು ಹೋಯಿತು. ಆ ಗೋಲ್ಡನ್ ಟೈಮ್ ಕ್ರಾಸ್ ಆಯಿತು. ಈಗ ನಾವು ಸ್ಪಷ್ಟವಾದ ಅಚಲವಾದ ನಿರ್ಧಾರಕ್ಕೆ ಬಂದಿದ್ದೀವಿ. ನಮ್ಮ ನಿರ್ಧಾರದಲ್ಲಿ ಜಂಗಮ ಇಲ್ಲ, ನಮ್ಮ ನಿರ್ಧಾರ ತಟಸ್ಥವಾಗಿದೆ, ನಮ್ಮ ನಿರ್ಧಾರದಲ್ಲಿ ಚಲನೆಗಳಿಲ್ಲ, ಮುಂದಕ್ಕೆ ಅದು ಚಲಿಸೋದಿಲ್ಲ. ಎಲ್ಲಿ ನಿಂತ್ಕೊಂಡಿದೆಯೋ ಅಲ್ಲೇ ಲಂಗರ್ ಹಾಕ್ಕೊಂಡಿದ್ದೀವಿ ನಾವು. ನಮ್ಮನ್ನು ಬದಲಿಸೋದಕ್ಕಾಗಲಿ, ನಮ್ಮ ಮನಸ್ಸನ್ನು ಚಂಚಲ ಮಾಡೋದಕ್ಕಾಗಲಿ, ನಮ್ಮ ಆ ದೃಢವಾದಂತಹ ನಿರ್ಧಾರದಲ್ಲಿ ಬದಲಾವಣೆ ಬರೋದಿಲ್ಲ. ಬಂಡಾಯ ಅಭ್ಯರ್ಥಿಗಳ ಅಮಾನತಿಗೆ ನಾನು ಸೈನ್ ಹಾಕಿಲ್ಲ. ನೋಡಿ, ಕೆಲ ವಿಚಾರ ಮಾತನಾಡಿದ್ದೇವೆ, ಅದೆಲ್ಲ ಹೇಳೋದಕ್ಕಾಗೋದಿಲ್ಲ, ಡಿಸ್ಕ್ಲೋಸ್ ಮಾಡೋದಕ್ಕಾಗಲ್ಲ ಅಂತ. ಜಮೀರ್, ನಜೀರ್, ಜಬ್ಬಾರ್ ಎಲ್ಲರೂ ಕೈ ಪರವಾಗಿದ್ದಾರೆ. ಪಾರ್ಟಿ ಏನು ಹೇಳುತ್ತೋ ಅದನ್ನು ಕೇಳ್ತಾರೆ, ಅನುಮಾನವಿಲ್ಲ. ಪೈಲ್ವಾನು, ಉಸ್ತಾದು ಎಲ್ಲರೂ ಕೂಡ ಟಿಕೆಟ್ ಕೇಳ್ತಾರೆ. ಎಲ್ಲರೂ ನಮ್ಮವರೇ, ಅದೆಲ್ಲವೂ ಸರಿ ಹೋಗಲಿದೆ. ಯಾವಾಗ? ಕಾಲ ಮಿಂಚೋಯ್ತು. ಎಲೆಕ್ಷನ್ ಟೈಮ್ನಲ್ಲಿ ಕೆಲವು ಡಿಫರೆನ್ಸ್ ಬರ್ತವೆ. ಎಲ್ಲವನ್ನು ಸರಿಪಡಿಸುತ್ತೇವೆಂದ ಡಿಸಿಎಂ ಡಿಕೆ ಶಿವಕುಮಾರ್. ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರ ಮತ ವಿಭಜನೆ ಆಗೋದಿಲ್ಲ. 30ಕ್ಕೂ ಹೆಚ್ಚು ಬಂಡಾಯ ಅಭ್ಯರ್ಥಿಗಳು. ಆ ಬಂಡಾಯ ಅಭ್ಯರ್ಥಿಗಳ ಪೈಕಿ ಅಗ್ರಗಣ್ಯ ಸ್ಥಾನದಲ್ಲಿರ್ತಕ್ಕಂತಹ ಪೈಲ್ವಾನು ಕಡಿಮೆ ಅಂದ್ರೂ ಕೂಡ 10-15 ಸಾವಿರ ಮತಗಳನ್ನು ಪಡೆಯಬಹುದಾದ ಶಕ್ತರು. ಸೊ ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಯಾರು ಹೇಳಿದ್ರಿ? ಎಲ್ಲ ನಮ್ಮವ್ರು ಇಲ್ಲ, ಯಾರು ಅಮರನಾಥಿಂದ ಆಸೆ ಏನಾಕಿಲ್ಲ. ಲೋಕಲ್ ಏನು ಕೆಲವು ಯಾರು ಅರ್ಜಿ ಹಾಕಿರ್ತಾರೆ, ಅದನ್ನ ಆಟೋಮೆಟಿಕ್ ಆಗಿ ಆಗ್ತದೆ. ಬಟ್ ನಿನ್ನೆ ನಾನು ಚೀಫ್ ಮಿನಿಸ್ಟರ್ ಎಲ್ಲ ಕೆಲವರು ಮಾತಾಡಿದೀವಿ. ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡೋದು ಬೇಡ. ಎಲ್ಲರೂ ಲೀಡ್ರು, ಜಮೀರ್ ಇರ್ಬೋದು, ನಜೀರ್ ಇರ್ಬೋದು, ಅಲ್ಲಿರುವಂತ ನಮ್ಮಲ್ಲಿ ಜಬ್ಬಾರ್ ಇರ್ಬೋದು, ಎಲ್ಲರೂ ಕಾಂಗ್ರೆಸ್ ಪೇಜಲ್ಲಿದೆ. ಪಾರ್ಟಿ ಏನ್ ಹೇಳ್ತದೆ ಎಲ್ಲರೂ ಕೇಳ್ತಾರೆ, ಅದ್ರಲ್ಲಿ ಯಾವ ತರ ಅನುಮಾನ ಇಲ್ಲ. ಇನ್ಕ್ಲೂಡಿಂಗ್ ಪೈಲ್ವಾನ್ ಇರ್ಬೋದು, ಉಸ್ತಾದ್ ಇರ್ಬೋದು, ಎಲ್ಲರೂ ಕೂಡ ಕೇಳ್ತಾರೆ. ಎಲ್ಲರೂ ನಮ್ಮವರೇ. ಎಲೆಕ್ಷನ್ ಟೈಮಲ್ಲಿ ಕೆಲವು ಡಿಫರೆನ್ಸ್ ಬರ್ತದೆ, ಅವೆಲ್ಲ ನಾವು ಸೆಪರೇಟ್ ಮಾಡ್ತೀವಿ. ಯಾವ ಕಾರಣಕ್ಕೂ ವಿಭಜನೆ ಆಗಲ್ಲ. ಅಲ್ಪಸಂಖ್ಯಾತರು ಆಗುದಿಲ್ಲ, ಬೇರೆ ಜನಾಂಗವನ್ನು ಹಾಕೋದಿಲ್ಲ. ಶಿವಶಂಕರಪ್ಪನವ್ರಕಿನ್ನ ಅತಿ ಹೆಚ್ಚು ಲೀಡ್ ನಲ್ಲಿ ನಮ್ಮ ಸಮರ್ಥ ಗೆಲ್ತಾರೆ, ವಿಶ್ವಾಸ ಇದೆ. ಒಳ್ಳೆ ಹುಡುಗ ಇದ್ದಾನೆ. ಅವ್ರು ಸಾಕಿದಂತ ಮಗ ಬಳಗ ದಾವಣಗೆರೆಯವ್ರಿಗೆ ಅಪಾರವಾದಂತ ಕೊಡುಗೆಯನ್ನ ಇಡೀ ರಾಜ್ಯ ನೋಡೋ ರೀತಿಯಲ್ಲಿ ಆ ಕುಟುಂಬ ಕೊಟ್ಟಿದೆ. ಅದನ್ನ ಸ್ಮರಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.